ಕನ್ನಡ ಜಾಗೃತಿ ವೇದಿಕೆ ನೇತೃತ್ವದಲ್ಲಿ ಒಂದು ಸಾಂಕೇತಿಕವಾದಂತಹ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಕಳೆದ 3 ವರ್ಷಗಳಿಂದ ಅಯ್ಯಪ್ಪ ಮಾಲಾಧಾರಿಗಳು ನಮ್ಮ ಕರ್ನಾಟಕದಿಂದ ಶಬರಿಮಲೆಗೆ ಹೋಗುವಂಥ ಸಂದರ್ಭದಲ್ಲಿ ಈ ರೋಡ್ನ ಸಂಬಂಧಪಟ್ಟಂಥ ಒಂದು ಮಾರ್ಗದಲ್ಲಿ ಹೋಗತಕ್ಕಂಥ ಮಾರ್ಗದಲ್ಲಿ ಅಲ್ಲೊಬ್ಬ ಸ್ಥಳೀಯ ಗೂಂಡ, ಲೋಕಲ್ ರೌಡಿ ಶಿಲಂಬರಸನ್ ಅಂತೇಳಿ ಒಬ್ಬ ಲೋಕಲ್ ರೌಡಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು, ಮತ್ತು ಕನ್ನಡಿಗರು ತಮ್ಮ ವಾಹನದ ಮೇಲೆ ತಮ್ಮ ಅಭಿಮಾನದ ಪೂರ್ವಕವಾಗಿ ಕನ್ನಡ ಬಾವುಟವನ್ನು ಕಟ್ಕೊಂಡು ಹೋಗ್ತಿದ್ರೆ ಅದನ್ನು ಕಿತ್ತು ಬಿಸಾಕ್ತಕ್ಕಂಥ ಒಂದು ಹೇಡಿತನದ ಕೆಲಸವನ್ನು ಮತ್ತು ಕನ್ನಡ ಬಾವುಟಕ್ಕೆ ಅವಮಾನ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾನೆ. ನಾವು ಹೋಗ್ಲಿ ಏನೋ ಹುಡುಗ ಈಗ ತಾನೇ ಬೆಳೀತಾ ಇರ್ತಕ್ಕಂಥ ಅವನು, ಅಲ್ಲಿ ಅವ್ರಿಗೆ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಅರಿವಿಲ್ಲ ಅಂತೇಳಿ ನಾವು ಸುಮ್ಮನಿದ್ವಿ. ಆದರೆ 2 ವರ್ಷ 3 ವರ್ಷಗಳಿಂದ ನಿರಂತರವಾಗಿ ಅವನಿಗೆ ಬೇರೆ ಕೆಲಸ ಇಲ್ಲ, ಏನೂ ಕೆಲಸ ಇಲ್ದಿರ ಕೂತ್ಕೊಂಡಿರ್ತಕ್ಕಂಥ ವ್ಯಕ್ತಿ ಈ ಶಬರಿಮಲೆಗೆ ಈ ಸೀಸನ್ ಸ್ಟಾರ್ಟ್ ಆದಾಗ ಅವನು ಒಬ್ಬ ಲೀಡರ್ ಆಗ್ಬಿಡ್ತಾನೆ. ಅಲ್ಲಿ ಕನ್ನಡ ಬಾವುಟನ ಕೀಳೋದೇ ಒಂದು ದೊಡ್ಡ ಕೆಲಸ ಅಂತ ಹೇಳ್ಬಿಟ್ಟು ಅವನು ಕನ್ನಡ ಬಾವುಟನ ಕೀಳ್ತಕ್ಕಂಥ ಕೆಲಸವನ್ನು ಇಟ್ಕೊಂಡಿದ್ದಾನೆ. ಅವನಿಗೆ ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಾವು ಕನ್ನಡಿಗರು ಸಹೃದಯಿಗಳು, ವಿಶಾಲ ಹೃದಯವಂತರು, ಕರ್ನಾಟಕದಲ್ಲಿ ಯಾವುದೇ ಬಾವುಟ ಬರ್ಬೋದು, ಯಾರೇ ರಾಜ್ಯದವ್ರು ಬರ್ಬೋದು, ಅವರೆಲ್ಲರಿಗೂ ಕೂಡ ಬರಮಾಡ್ಕೊಳ್ತೀವಿ, ಅವ್ರಿಗೆ ಬೇಕಾದಂಥ ಸವಲತ್ತುಗಳನ್ನು ಕೊಡ್ತೀವಿ. ಅವರು ಸ್ವೇಚ್ಛಾಚಾರವಾಗಿ ಅಥವಾ ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಈಗ ನಾವೇನಾದರೂ ಕನ್ನಡ ಜಾಗೃತಿ ವೇದಿಕೆ ಕಾರ್ಯಕರ್ತರು ಅತ್ತಿಬೆಲೆ ಗಡಿ ಭಾಗವನ್ನು ಬಂದ್ ಮಾಡಿ ಹೊಸೂರು ಕಡೆಯಿಂದ ಬರ್ತಕ್ಕಂಥ ಯಾವುದೇ ವಾಹನಗಳ ಮೇಲೆ ತಮಿಳುನಾಡಿನ ಯಾವುದೇ ಪಕ್ಷದ ಬಾವುಟ ಇದ್ದರೆ ಕಿತ್ತಾಕುವಂಥ ಕೆಲಸ ಮಾಡಿದ್ರೆ ಒಬ್ಬನೂ ಕೂಡ ಈ ಕಡೆ ಬರೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಆದರೆ ನಾವು ಆ ಥರದ ಹೇಡಿತನದ ಕೆಲಸವನ್ನು ಮಾಡೋದಿಲ್ಲ. ಇವತ್ತು ಪ್ರತಿನಿತ್ಯ ಕರ್ನಾಟಕದ ಗಡಿ ಭಾಗವಾದಂಥ ಅತ್ತಿಬೆಲೆಯಲ್ಲಿ DMK ಇರ್ಬೋದು, ADMK ಇರ್ಬೋದು, ಎಲ್ಲ ಪಕ್ಷದ ನಾಯಕರುಗಳ ವಾಹನಗಳ ಮೇಲೆ ಅವರ ಪಕ್ಷದ ಬಾವುಟಗಳನ್ನು ಹಾಕ್ಕೊಂಡು ಬರ್ತಾರೆ. ನಾವು ಯಾರೂ ಕೂಡ ಅದನ್ನು ನಿಲ್ಸೋಕ್ಕೆ ಹೋಗೋದಿಲ್ಲ, ಕಿತ್ತಾಕೋಕ್ಕೆ ಹೋಗೋದಿಲ್ಲ. ಆದರೆ ಇವನು ಯಾವನೋ ಒಬ್ಬ ಉಟ್ಕೊಂಡ್ಬಿಟ್ಟಿದ್ದಾನೆ. ಏನೋ ಇವರು ತಮಿಳ್ನಾಡಿಗೆ ಒಂದಷ್ಟು ಜನಕ್ಕೆ ಏನು ಅಂತ ಹೇಳಿದ್ರೆ, ಕನ್ನಡಿಗರನ್ನ ಕೆಣಕಿ ನಾವು ನಾಯಕರಾಗ್ಬೋದು, ಲೀಡರ್ಗಳಾಗ್ಬಿಡ್ಬೋದು ಅಂತೇಳಿ ಅನ್ಕೊಂಡ್ಬಿಟ್ಟವ್ರೆ. ಅದು ತಮಿಳ್ನಾಡಿನ ಚುನಾವಣಾ ಸಂದರ್ಭ. ಇದು ತಮಿಳ್ನಾಡು ಚುನಾವಣಾ ಸಂದರ್ಭದಲ್ಲಿ ಕರ್ನಾಟಕದ ಯಾವುದೇ ಒಂದು ವಿಚಾರವನ್ನು ಇಟ್ಕೊಂಡ್ಬಿಟ್ರೆ ಹೀರೋಗಳಾಗ್ಬಿಡ್ಬೋದು ಅನ್ನೋ ಒಂದು ದುರಾಸೆ, ಒಂದು ಭ್ರಮೆ. ಈ ಭ್ರಮೆಯಲ್ಲಿ ಇರ್ತಕ್ಕಂಥ ಆ ಶಿಲಂಬರಸನ್ ಅಂತ ಅವ್ರಿಗೆ ನಾನು ಎಚ್ಚರಿಕೆ ಕೊಡ್ತಾ ಇರ್ತಕ್ಕಂಥದ್ದು. ಮತ್ತು ಈರೋಡ್ ಡಿಸ್ಟಿಕ್ ಸಂಬಂಧಪಟ್ಟಂಥ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಮೇಡಮ್ ಅವ್ರ ಹೆಸರು ಈಗ ತಾನು ಒಂದೇ ನಿಮಿಷ, ಸುಜಾತಾ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಸುಜಾತಾ ಮೇಡಮ್, ಈರೋಡ್ ಡಿಸ್ಟಿಕ್ಕು, ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಮನವಿ ಮಾಡ್ತಾ ಇದ್ದೀನಿ. ಈ ಕೂಡಲೇ ಆ ಚಿದಂಬರಸನ್ ಅನ್ನೋ ಒಬ್ಬ ವ್ಯಕ್ತಿನ, ಕಿಡಿಗೇಡಿನ, ಕನ್ನಡ ವಿರೋಧಿಯನ್ನು ಬಂಧಿಸಬೇಕು. ಎರಡು ಇಲ್ಲ ಅಂತ ಹೇಳಿದ್ರೆ ಎರಡೂ ರಾಜ್ಯಗಳ ಮಧ್ಯೆ ಅಶಾಂತಿಯನ್ನು ಉಂಟು ಮಾಡ್ತಕ್ಕಂಥವನು ಮತ್ತು ಸೌಹಾರ್ದತೆಯನ್ನು ಉಂಟು ಮಾಡ್ತಕ್ಕಂಥವನು, ಕೆಡಿಸ್ತಕ್ಕಂಥವನು, ಅವನ್ನ ಶೀಘ್ರವೇ ಬಂಧಿಸಿ ಎರಡೂ ರಾಜ್ಯಗಳ ಜನತೆ ಸ್ವತಂತ್ರವಾಗಿ ಸ್ನೇಹಪೂರ್ವಕವಾಗಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇಂಥವ್ರನ್ನ ತಮಿಳುನಾಡು ಸರ್ಕಾರ ಬೆಳೆಸಬಾರ್ದು. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸ್ಟಾಲಿನ್ ಅವ್ರನ್ನ, ತಮಿಳುನಾಡು ಮುಖ್ಯಮಂತ್ರಿಗಳಾದಂಥ ಸ್ಟಾಲಿನ್ ಅವ್ರನ್ನ ಮತ್ತು ಗೃಹ ಸಚಿವರನ್ನು ನಾನು ಮನವಿ ಮಾಡ್ತೇನೆ. ಮತ್ತು ಹಾಗೆಯೇ ಈರೋಡ್ ಡಿಸ್ಟಿಕ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಸುಜಾತಾ ಮೇಡಮ್ ಅವ್ರನ್ನೂ ಮನವಿ ಮಾಡ್ತೇನೆ. ಅವನ್ನ ಕೂಡಲೇ ಬಂಧಿಸಿ ಅವನನ್ನು ಜೈಲಿಗಟ್ಟಬೇಕು. ಎರಡೂ ರಾಜ್ಯದ ಜನತೆ ಒಂದು ಸ್ನೇಹಪೂರ್ವಕವಾಗಿ ಇರ್ತಕ್ಕಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಇಲ್ಲ ಅಂತ ಹೇಳಿದ್ರೆ ಇವತ್ತು ನಾವು ಕನ್ನಡ ಜಾಗೃತಿ ವೇದಿಕೆಯಿಂದ ಸಾಂಕೇತಿಕವಾದಂಥ ಒಂದು ಹೋರಾಟವನ್ನು ಮಾಡ್ತಾ ಇದ್ವಿ. ಮುಂದಿನ ದಿನಗಳಲ್ಲಿ ನಮಗೂ ಕೂಡ ಕೈ ಇದೆ, ಬಾಯಿ ಇದೆ, ನಮ್ಮ ಜನನೂ ಇದ್ದಾರೆ ಕರ್ನಾಟಕದಲ್ಲಿ. ನಾವೇನು ಸುಮ್ಮನೆ ಕುಳಿತುಕೊಳ್ಳೋರಲ್ಲ. ಕನ್ನಡ ಬಾವುಟ ಅಂತೇಳಿದ್ರೆ ನಮ್ಮ ಅಸ್ಮಿತೆ, ಕರ್ನಾಟಕದ ಅಸ್ಮಿತೆ, ನಮ್ಮ ಭಾವನೆಗಳನ್ನು ಕೆದ್ಕೋದಕ್ಕೆ ನೀವು ಏನಾದರೂ ಪ್ರಯತ್ನ ಪಟ್ಟರೆ ನಾವು ಕೂಡ ಸುಮ್ಮನೆ ಕೂತ್ಕೊಳ್ಳೋ ಮಕ್ಕಳಲ್ಲ. ಯಾಕಂದರೆ ನಮ್ಮ ಚರಿತ್ರೆ, ಇತಿಹಾಸ ಹೇಳುತ್ತೆ ಕನ್ನಡಿಗರು ಯಾವ ರೀತಿಯಾದ ಬದುಕ್ತಕ್ಕಂಥವ್ರು ಅಂತೇಳಿ. ಅಂತ ಸುಮ್ಮನಿದ್ರೆ ಶಾಂತಿ, ಇಲ್ಲದಿದ್ದರೆ ಕ್ರಾಂತಿ ಮಾಡೋದು. ರಾಜ್ಯ ಸರ್ಕಾರನೂ ಕೂಡ ಇದ್ರ ಮಧ್ಯೆ
ಬರಬೇಕಾಗುತ್ತೆ. ಯಾಕಂತಂದರೆ ಕನ್ನಡದ ಬಾವುಟ ಹಾಕ್ಕೊಂಡು ಹೋಗಿದ್ದಾಗ ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಶಬರಿಮಲೆಗೆ ಹೋಗ್ತಾರೆ. ಹೋಗುವ ಸಂದರ್ಭದಲ್ಲಿ ಮದ್ಯ ಸಿಗುವಂಥ ರಾಜ್ಯಗಳಲ್ಲಿ ಈ ರೀತಿ ಹಲ್ಲೆ ಆದಾಗ ಆಯಾ ರಾಜ್ಯ ಸರ್ಕಾರಗಳು, ಅದರಲ್ಲಿ ಈಗ ನಮ್ಮ ರಾಜ್ಯದವ್ರಿಗಾಗಿರೋದ್ರಿಂದ ರಾಜ್ಯ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕಾಗುತ್ತೆ. ಖಂಡಿತ. ಈಗಾಗಲೇ ನಮ್ಮ ಕನ್ನಡ ಪರ ಸಂಘಟನೆ ನಾಯಕರುಗಳು ಒಂದಷ್ಟು ಜನ ಹೋಗಿ ನಮ್ಮ ಶಿವರಾಮೇಗೌಡರು, ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ನಮ್ಮ ರೂಪೇಶ್ ರಾಜಣ್ಣ ಇವರೆಲ್ಲ ಹೋಗಿ ಈಗಾಗಲೇ ನಿನ್ನೆ ಗೃಹ ಸಚಿವರಿಗೆ ಜಿ ಪರಮೇಶ್ವರ್ ಅವರಿಗೆ ಮನವಿ ಪತ್ರನ ಕೊಟ್ಟಿದ್ದಾರೆ. ಹಾಗಾಗಿ ನಾವು ಕೂಡ ನಮ್ಮ ಜಾಗೃತಿ ವೇದಿಕೆಯಿಂದನೂ ಕೂಡ ಮನೆ ಪತ್ರ ಕೊಡ್ತಿದ್ದೀವಿ. ಇವತ್ತು ಈ ಹೋರಾಟ ಮುಗಿಸ್ಕೊಂಡು ನಾಳೆ ಅಥವಾ ನಾಳಿದ್ದು ಮನೆ ಪತ್ರ ಕೊಡ್ತಿದ್ವಿ. ಅದೇ ರೀತಿ ಕೇರಳದಲ್ಲೂ ಕೂಡ ಕನ್ನಡಿಗರ ಮೇಲೆ ಹಲ್ಲೆ ಆಗ್ತಾ ಇದೆ. ಈಗಾಗಲೇ ಅವರು ಕೂಡ ಅಲ್ಲಿ ಕೇರಳದಲ್ಲೂ ಕೂಡ ಕನ್ನಡವನ್ನು ಸಂಪೂರ್ಣವಾಗಿ ನೆಲಕಚ್ಚೋ ರೀತಿಯಲ್ಲಿ ಮಾಡಿದ್ದಾರೆ. ಅವರು ಮಲಯಾಳವನ್ನು ಏರಿಕೆ ಮಾಡಿದ್ದಾರೆ ಕನ್ನಡ ಶಾಲೆಗಳಲ್ಲಿ. ಇವತ್ತು ತಮಿಳುನಾಡಲ್ಲೂ ಕೂಡ ಶೈಕ್ಷಣಿಕವಾಗಿ 2 ದ್ವಿಭಾಷಾ ಸೂತ್ರ ಮಾಡಿದ್ದಾರೆ. ಕೇರಳದಲ್ಲೂ ಕೂಡ ದ್ವಿಭಾಷಾ ಸೂತ್ರ, ಕರ್ನಾಟಕದಲ್ಲಿ ಮಾತ್ರ ತ್ರಿಭಾಷಾ ಸೂತ್ರ ಇದೆ. ಇದು ಯಾವ ರೀತಿ ನ್ಯಾಯ ಇದೆ? ನಮ್ಮ ಮಕ್ಕಳು ಮಾತ್ರ ಕನ್ನಡ ಮಾತ್ರ ಎಲ್ಲ ಭಾಷೆಯನ್ನು ಕಲಿಬೇಕು, ಬೇರೆಯವರು ಬಂದವರು ಮಾತ್ರ ಅವ್ರವ್ರ ಭಾಷೆಯನ್ನು ಇಲ್ಲಿ ಕರ್ನಾಟಕದಲ್ಲಿ ಕಲಿಬೋದು. ಇದು ಒಂದು ರೀತಿ ಇಬ್ಬಗೆ ನೀತಿಯನ್ನು ಕರ್ನಾಟಕ ಸರ್ಕಾರ ಕೂಡ ಅನುಸರಣೆ ಮಾಡ್ತಾ ಇದೆ. ಹಾಗಾಗಿ ಕೇರಳ ಸರ್ಕಾರಕ್ಕೂ ನಮ್ಮ ಸರ್ಕಾರ ಮನವಿಯನ್ನು ಮಾಡಬೇಕು, ಅಲ್ಲಿ ನಮ್ಮ ಭಾಷೆಯನ್ನು ಕೇರಳದಲ್ಲಿ ಓದ್ಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಒತ್ತಾಯವನ್ನು ಮಾಡ್ತೇನೆ.